ಯತ್ನಾಳ್ ಉಚ್ಚಾಟನೆ ಮಾಡಿ ತಪ್ಪು ಮಾಡ್ತಾ ಬಿಜೆಪಿ. ವಿಜೇಂದ್ರ ಮಾತು ಕೇಳಿ ತಪ್ಪು ಮಾಡ್ತಾ ಬಿಜೆಪಿ. ಯತ್ನಾಳ್, ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರದ ಶಾಸಕರು ಉಚ್ಚಾಟನೆ ಮಾಡಿ ತಪ್ಪು ಮಾಡ್ತಾ ಬಿಜೆಪಿ. ವಿಜೇಂದ್ರ ಮಾತು ಕೇಳಿ ಬಿಜೆಪಿ ತಪ್ಪು ಮಾಡ್ತಾ. ಸೊ ಇದು ಬಿಜೆಪಿಯ ಅತಿ ದೊಡ್ಡ ಎಡವಟ್ಟಿನ ಸ್ಟೋರಿ. ವಿಜೇಂದ್ರ ಮೇಲೆ ಬೇಸರ ಮಾಡಿಕೊಂಡ್ರ ಅಮಿತ್ ಶಾ. ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ದಿನೇ ದಿನೇ ಹಿಂದೂ ಫೈರ್ ಬ್ರ್ಯಾಂಡ್ ಆಗ್ತಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಕಟ್ಟರ್ ಹಿಂದುತ್ವವಾದ ಬಿಜೆಪಿಗೆ ಹೊಡೆತ. ಯತ್ನಾಳ್ ಪಕ್ಷದಲ್ಲಿ ಇರಬೇಕಿತ್ತು ಎಂಬ ವಾತಾವರಣ ಸೃಷ್ಟಿ. ಯತ್ನಾಳ್ ಬಗ್ಗೆ ಖುದ್ದು ಬಿಜೆಪಿ ಹೈಕಮಾಂಡ್ ಸಾಫ್ಟ್ ಕಾರ್ನರ್. ವಿಜೇಂದ್ರ ಮಾತು ಕೇಳಬಾರದಿತ್ತು ಎಂದ ಕಮಲ ಕಮಾಂಡ್. ಆರ್ ಅಶೋಕ್ ಮುಂದೆ ಈ ವಿಚಾರ ಪ್ರಸ್ತಾಪಿಸಿದ ಅಮಿತ್ ಶಾ. ಯತ್ನಾಳ್ ಉಚ್ಚಾಟನೆ ಮಾಡಿ ತಪ್ಪು ಮಾಡ್ತಾ ಬಿಜೆಪಿ. ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಿ ಬಿಜೆಪಿ ತಪ್ಪು ಮಾಡ್ತಾ ಎನ್ನುವಂಥ ಪ್ರಶ್ನೆಗಳು ಈಗ ಎದ್ದಿರುವಂತಹದ್ದು. ಇದು ಬಿಜೆಪಿಯ ಎಡವಟ್ಟಾಗಿ ಈ ತರಹದೊಂದು ಪ್ರಮಾದ ಸಂಭವಿಸಿದೆಯಾ? ವಿಜೇಂದ್ರ ಮೇಲೆ ಬೇಸರ ಮಾಡಿಕೊಂಡ್ರ ಅಮಿತ್ ಶಾ. ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸ್ತಾ ಇರುವಂತಹ ಬಸನಗೌಡ ಪಾಟೀಲ್, ದಿನೇ ದಿನೇ ಹಿಂದೂ ಫೈರ್ ಬ್ರ್ಯಾಂಡ್ ಆಗ್ತಿರುವಂತಹ ಯತ್ನಾಳ್ ಕಟ್ಟರ್ ಹಿಂದುತ್ವವಾದ ಬಿಜೆಪಿಗೆ ಹೊಡೆತ. ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಯಾದ ನಂತರ ಒಂದಷ್ಟು ಪ್ರಚಾರದಲ್ಲಿದ್ದಾರೆ. ಹಿಂದುತ್ವವಾದಕ್ಕೆ ಹೊಡೆತ ಬಿದ್ದಾಗ ಅಲ್ಲೆಲ್ಲ ಪ್ರತ್ಯಕ್ಷಗೊಂಡು ಹಿಂದುತ್ವವಾದದ ಸಮರ್ಥನೆಯಲ್ಲೂ ಹಿಂದುತ್ವವಾದದ ಪರವಾಗಿ ಗಟ್ಟಿ ಧ್ವನಿಯಾಗಿ ನಿಲ್ತಾ ಇದ್ದಾರೆ. ಮೊನ್ನೆ ನೀವು ಗಮನಿಸಿರ್ಬೋದು, ತುಮಕೂರಿನ ಮಧುಗಿರಿಯಲ್ಲಿ ಯತ್ನಾಳ್ ಕಾಣಿಸಿಕೊಂಡ್ರು, ಮಂಡ್ಯದ ಮದ್ದೂರಿನಲ್ಲಿ ಯತ್ನಾಳ್ ಕಾಣಿಸಿಕೊಂಡ್ರು, ಮಂಗಳೂರಿನಲ್ಲಿ ಅನಾಹುತ ಕೆಲ ಕೋಮುಗಲಭೆಯ ಸಂಘರ್ಷ ಆದಾಗ ಬಸನಗೌಡ ಪಾಟೀಲ್ ಯತ್ನಾಳ್ ಕಾಣಿಸಿಕೊಂಡ್ರು. ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದಲ್ಲಿ ಅವರು ಮನೆಗೆ ಧಾವಿಸಿ ಭೇಟಿಯಾಗಿ ಸಾಂತ್ವನದ ಮಾತುಗಳನ್ನು ಆಡಿದ್ರು. ಸೊ ಹಿಂದುತ್ವದ ನೆಲೆಗೆ ಎಲ್ಲೆಲ್ಲಿ ಪೆಟ್ಟು ಬೀಳುತ್ತೆ ಅನ್ನೋದು ಗೊತ್ತಾಗುತ್ತೋ ಅಲ್ಲೆಲ್ಲವೂ ಪ್ರತ್ಯಕ್ಷಗೊಂಡು ಬಿಜೆಪಿಯ ವೋಟ್ ಬ್ಯಾಂಕ್ ಅಥವಾ ಬಿಜೆಪಿಯ ಪವರ್ ಸೆಂಟರೇ ಹಿಂದುತ್ವದ ಭದ್ರಕೋಟೆಗಳು. ಆ ಭದ್ರಕೋಟೆಯನ್ನು ಕೂಡ ಕಬಳಿಸಿ ಬಸನಗೌಡ ಪಾಟೀಲ್ ಯತ್ನಾಳ್ ತನ್ನತ್ತ ಸೆಳೆಸಿಕೊಳ್ತಾ ಇದ್ದಾರೆ. ಹಾಗಾಗಿ ಅಮಿತ್ ಶಾ ಬೇಸರ ಮಾಡಿಕೊಂಡಿದ್ದಾರಾ ಎನ್ನುವಂತಹ ರಾಜಕೀಯ ಪ್ರಶ್ನೆಯೂ ಕೂಡ ಈಗ ಎದ್ದಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.